ಈಗ ಬ್ಯಾಕ್ ಇವತ್ತು ವಿಚಾರಣೆಗೆ ಹಾಜರಾಗ್ತಾನ ಯೂಟ್ಯೂಬರ್ ಸಮೀರ್. ಎಐ ವಿಡಿಯೋ ಮೂಲಕ ಅಪಪ್ರಚಾರದ ಆರೋಪ. ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆ ನೀಡಿದ್ದಾರೆ ಎಸ್ಐಟಿ. ಹಾರ್ಡ್ ಡಿಸ್ಕ್ ಮೊಬೈಲ್ ತರೋದಕ್ಕೆ ಸೂಚನೆ ಕೊಟ್ಟಿರೋದು. ಇವತ್ತು ವಿಚಾರಣೆಗೆ ಹಾಜರಾಗದೇ ಇದ್ರೆ ಈತನಿಗೆ ಬೇಲ್ ರದ್ದಾಗುತ್ತಾ ಏನ್ ಕತೆ ನೋಡಿ. ಅನಾರೋಗ್ಯ ಕಾರಣ ನೀಡಿ ನಿನ್ನೆ ವಿಚಾರಣೆಗೆ ಸಮೀರ್ ಗೈರಾಗಿದ್ದು ಮಧ್ಯಾಹ್ನ 1 ಗಂಟೆಗೆ ತನಿಖಾಧಿಕಾರಿ ಮುಂದೆ ಹಾಜರು. ಲ್ಯಾಪ್ಟಾಪ್, ಮೊಬೈಲ್, ಬ್ಯಾಂಕ್ ದಾಖಲೆ ತರೋ ಸಾಧ್ಯತೆ ಇದೆ. ಬೆಳ್ತಂಗಡಿ ಠಾಣೆಯಲ್ಲಿ ಸಮೀರ್ ವಿಚಾರಣೆ ನಡೆಯುತ್ತೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಾರುತಿ ಈಗ ನೇರ ಸಂಪರ್ಕದಲ್ಲಿ. ಮಾರುತಿ, ಏನೇನ್ ಆಗ್ಬಹುದು? ಸಮೀರ್ ವಿಚಾರಣೆಗೆ ಬರ್ತಾನ? ಏನ್ ಕತೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಈ ಎಐ ವಿಡಿಯೋದ ಸೂತ್ರಧಾರಿ ಸಮೀರ್ ಎಂಡಿಗೆ ನೋಟಿಸ್ ಕೊಡಲಾಗಿತ್ತು. ಪ್ರಮುಖವಾಗಿ ಕೊಟ್ಟಂತ ದಿನಾಂಕವನ್ನು ಹೊರತುಪಡಿಸಿ ಬಂದಿದ್ದು ಮೊದಲದಾಗಿ. ಇನ್ನು 2ನೇ ದಿನವೂ ಕೂಡ ತನಿಖೆಗೆ ಬರಬೇಕು, ತಾವು ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಹೇಳ್ತಾರೆ. ಆದ್ರೆ ಇವರು ಬರಿಗೈಯಿಂದ ಬಂದಿರುವಂತದ್ದು, ಸ್ಪೆಕ್ಟ್ ಹಾಕೊಂಡ ಬರಿಗೈಯಲ್ಲಿ ಸ್ಟೈಲ್ ಆಗಿ ಬಂದ್ರು, ಒಳಗಡೆ ಹೋದ್ರು, ಒಂದಿಷ್ಟು ತನಿಖೆ ಆಯ್ತು, ಚರ್ಚೆ ಆಯ್ತು. ಅದಾದ ಬಳಿಕ ಮತ್ತೆ ಬರ್ಲಿಕ್ಕೆ ಹೇಳ್ತಾರೆ. ಏನು ಎಐ ವಿಡಿಯೋ ಮಾಡಿದಾನೆ ಈ ಸಮೀರ್ ಎಂಡಿ, ಅದಕ್ಕೆ ಬಳಕೆ ಮಾಡಿದಂತ ಎಲ್ಲಾ ತಂತ್ರಾಂಶಗಳನ್ನ ತರಬೇಕಾಗುತ್ತೆ. ಅಂದ್ರೆ ಕಂಪ್ಯೂಟರ್ಗಳಾಗಿರ್ಬೋದು, ಅದಕ್ಕೆ ಬಳಕೆ ಮಾಡಿದ ಬೋರ್ಡ್ಗಳಾಗಿರ್ಬೋದು, ಇನ್ನು ರ್ಯಾಮ್ಗಳಾಗಿರ್ಬೋದು. ಅಂದ್ರೆ ಎಐ ಅಂದ್ರೆ ಸಿಸ್ಟಮ್ನೇ ಬೇರೆ ವ್ಯವಸ್ಥೆ ಇರುತ್ತೆ. ಅಂತಹ ಬಳಕೆ ಮಾಡಿದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಐನ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ ಆಗುವಂಥದ್ದು. ಕಾಮನ್ ಆಗಿ ಇರುವಂತಹ ಕಂಪ್ಯೂಟರ್ಗಳಲ್ಲಿ ಎಐ ವಿಡಿಯೋ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಆ ಒಂದು ಸಿಸ್ಟಮ್ ತೆಗೆದುಕೊಂಡು ಬರಬೇಕು. ಲ್ಯಾಪ್ಟಾಪ್ ಅಥವಾ ಎಲ್ಲಿ ಯಾವ ರೀತಿಯಾಗಿ ಬಳಕೆ ಮಾಡ್ಕೊಂಡಿದ್ರಿ ಅವೆಲ್ಲ ಸೂಚನಾಂಶಗಳನ್ನ ತೆಗೆದುಕೊಂಡು ಬರಬೇಕು ಮತ್ತು ಅದನ್ನ ನಮಗೆ ಒಪ್ಪಿಸಬೇಕು ಅಂತ ಹೇಳಿದ್ರು. ಅಂದ್ರೆ ಮೊಬೈಲ್ ಯಾವೆಲ್ಲ ರೀತಿ ಎಡಿಟಿಂಗ್ ಮಾಡ್ತಾ ಇದ್ರಿ, ಯಾವೆಲ್ಲ ಇದೆಲ್ಲ ಹೇಳಿದ್ರು. ಅದನ್ನ ಅವತ್ತು ಹೇಳಾದ ನಂತರ ಮರುದಿನ ಮತ್ತೆ ತನಿಖೆಗೆ ಹಾಜರಾಗಬೇಕಿತ್ತು. ಆರೋಗ್ಯದ ನೆಪ ಒಟ್ಟಿರುವಂತದ್ದು. ಅಂದ್ರೆ ತನಿಖೆಗೆ ಹೇಳಿದಾಗಲೇ ಇವರಿಗೆ ಆರೋಗ್ಯ ಸರಿ ಇರೋದಿಲ್ಲ. ಹೀಗಾಗಿ ಆರೋಗ್ಯದ ನೆಪ ಒಡ್ಡಿ ಬಿಟ್ಟಿದ್ರು. ಇವತ್ತಾಗಲೇ 12 ಗಂಟೆ ಆಗ್ತಾ ಬಂತು. ಇವತ್ತು ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಅವ್ರು ಬಂದು ಇವತ್ತು ಕೂಡ ತನಿಖೆಗೆ ಹಾಜರಾಗಲೇಬೇಕು. ಅಂದ್ರೆ ಎಸ್ಐಟಿಯಲ್ಲಿ ಪ್ರಮುಖವಾಗಿ ಎ ವಿಡಿಯೋ ಇದರಿಂದಾನೇ ಪ್ರಾರಂಭವಂತ ತನಿಖೆ ಇದಾಗಿತ್ತು. ತಲೆಬುಡಿಗೆ ಪ್ರಕರಣಕ್ಕೆ ಆಗಿರ್ಬೋದು, ಈ ಭೀಮಾ ಅನ್ನೋ ಸೃಷ್ಟಿ ಏನ್ ಮಾಡಿದ್ರು ಎಯಲ್ಲಿ, ಅದೆಲ್ಲವೂ ಪ್ರಾರಂಭ ಆಗಿದ್ದೆ, ತನಿಖಾ ಆರಂಭ ಆಗಿದ್ದೆ ಈ ಎಐ ವಿಡಿಯೋ ಇಂದ ಅಂತ ಹೇಳಿ ಈಗ ಸದ್ಯಕ್ಕೆ ಅವ್ರ ಮೇಲೂ ಕೂಡ ಕಂಪ್ಲೇಂಟ್ ಆಗಿತ್ತು. 3 ದಾಖಲೆ ಅಂದ್ರೆ ಕಂಪ್ಲೇಂಟ್ಗಳು ದಾಖಲಾಗಿತ್ತು. ಹೀಗಾಗಿ ಧರ್ಮಸ್ಥಳದ ಠಾಣೆಗೆ ಆಗಿತ್ತು. ಹೀಗಾಗಿ ಬೆಳ್ತಂಗಡಿ ಠಾಣೆಗೆ ಬರ್ತೇನೆ, ಧರ್ಮಸ್ಥಳಕ್ಕೆ ಬರಲಿಕ್ಕೆ ಒಂದಿಷ್ಟು ನನಗೆ ಇದು ಇದೆ ಅಂತ ಥ್ರೆಟ್ ಇದೆ ಅಂತ ಹೇಳ್ತಾರೆ. ಹೀಗಾಗಿ ಸದ್ಯಕ್ಕೆ ಎಸ್ಐಟಿ ತನಿಖೆ ಆರಂಭ ಆಗಿರುವಂತದ್ದು. ಅಲ್ಲಿಗೆ ಇವತ್ತಾದ್ರೂ ಹಾಜರಾಗ್ತಾನ ಹಾಗಾದ್ರೆ ಈ ಸಮೀರ್ ಎಂಡಿ ಅನ್ನೋದು ಕುತೂಹಲಕಾರಿಯಾಗಿರುವಂತದ್ದು. ಒಂದು ವೇಳೆ ಹಾಜರಾದ್ರೂ ಕೂಡ ಬೇಕಾದಂತ ಎಲ್ಲ ಸಾಮಗ್ರಿಗಳು, ಅಂದ್ರೆ ಎಐ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಏನೆಲ್ಲ ಬಳಕೆ ಮಾಡ್ಕೊಂಡಿದ್ರು, ಜೊತೆಗೆ ಯಾರೆಲ್ಲ ಇದ್ರು, ಮತ್ತೆ ಇದಕ್ಕೆ ಎಷ್ಟು ಹಣ ಖರ್ಚಾಯಿತು, ಈ ವಿಡಿಯೋದಲ್ಲಿ ಎಷ್ಟು ಸುಳ್ಳು ಇದೆ, ಸತ್ಯತೆ ಇದೆ, ಇದೆಲ್ಲವನ್ನ ತನಿಖೆಯಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಸಮೀರ್ ಎಂಡಿ ಕೇಳಲಾಗಿತ್ತು. ಅವೆಲ್ಲ ಪ್ರಶ್ನೆಗಳಿಗೂ ಸಮೀರ್ ಎಂಡಿ ಉತ್ತರ ಕೂಡ ನೀಡಿದ್ದ. ಇದಾದ ಬಳಿಕ ಈಗ ಬಳಕೆ ಮಾಡಿದಂತ ಅಂದ್ರೆ ಎಐ ತಂತ್ರಜ್ಞಾನವನ್ನ ಬಳಕೆ ಮಾಡಿ ಈ ಒಂದು ವಿಡಿಯೋವನ್ನು ರೆಡಿ ಮಾಡಿದ್ದ ಷಡ್ಯಂತ್ರ ರೂಪಲಿಕ್ಕೆ ಅವೆಲ್ಲವನ್ನ ಕೂಡ ಈಗ ತಂದು ಎಸ್ಐಟಿ ಮುಂದೆ ಅದನ್ನ ಇಡಬೇಕಂತ ಪರಿಸ್ಥಿತಿ ಉಂಟಾಗಿದೆ. ಹೀಗಾಗಿ ನಿನ್ನೆ ಕೂಡ ಬರಲು ಹೇಳಿದ್ರು. ಆರೋಗ್ಯದ ನೆಪ ಒಡ್ಡಿದ್ದ. ಆರೋಗ್ಯದ ನೆಪ ಒಡ್ಡಿ ಇದೀಗ ಬಂದಿರಲಿಲ್ಲ. ಇವತ್ತು ಸಾಧ್ಯವಾದಷ್ಟು ಆಗಲೇಬೇಕಾದಂತಹ ಸಂದರ್ಭ ಒದಗಿರುವಂತದ್ದು. ಸಾಧ್ಯವಾಗ್ತಾನೆ ಅನ್ನೋದನ್ನ ಕಾದು ನೋಡುವ ತಂತ್ರ ಇವತ್ತು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾರುತಿ ಮಾಹಿತಿಗಾಗಿ. ಈಗ ಬ್ಯಾಕ್ ಇವತ್ತು ವಿಚಾರಣೆಗೆ ಹಾಜರಾಗ್ತಾನ ಯೂಟ್ಯೂಬರ್ ಸಮೀರ್. ಎಐ ವಿಡಿಯೋ ಮೂಲಕ ಅಪಪ್ರಚಾರದ ಆರೋಪ. ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆ ನೀಡಿದ್ದಾರೆ ಎಸ್ಐಟಿ. ಹಾರ್ಡ್ ಡಿಸ್ಕ್ ಮೊಬೈಲ್ ತರೋದಕ್ಕೆ ಸೂಚನೆ ಕೊಟ್ಟಿರೋದು. ಇವತ್ತು ವಿಚಾರಣೆಗೆ ಹಾಜರಾಗದೇ ಇದ್ರೆ ಈತನಿಗೆ ಬೇಲ್ ರದ್ದಾಗುತ್ತಾ ಏನ್ ಕತೆ ನೋಡಿ. ಅನಾರೋಗ್ಯ ಕಾರಣ ನೀಡಿ ನಿನ್ನೆ ವಿಚಾರಣೆಗೆ ಸಮೀರ್ ಗೈರಾಗಿದ್ದು ಮಧ್ಯಾಹ್ನ 1 ಗಂಟೆಗೆ ತನಿಖಾಧಿಕಾರಿ ಮುಂದೆ ಹಾಜರು. ಲ್ಯಾಪ್ಟಾಪ್, ಮೊಬೈಲ್, ಬ್ಯಾಂಕ್ ದಾಖಲೆ ತರೋ ಸಾಧ್ಯತೆ ಇದೆ. ಬೆಳ್ತಂಗಡಿ ಠಾಣೆಯಲ್ಲಿ ಸಮೀರ್ ವಿಚಾರಣೆ ನಡೆಯುತ್ತೆ.
ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಾರುತಿ ಈಗ ನೇರ ಸಂಪರ್ಕದಲ್ಲಿ. ಮಾರುತಿ, ಏನೇನ್ ಆಗ್ಬಹುದು? ಸಮೀರ್ ವಿಚಾರಣೆಗೆ ಬರ್ತಾನ? ಏನ್ ಕತೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಈ ಎಐ ವಿಡಿಯೋದ ಸೂತ್ರಧಾರಿ ಸಮೀರ್ ಎಂಡಿಗೆ ನೋಟಿಸ್ ಕೊಡಲಾಗಿತ್ತು. ಪ್ರಮುಖವಾಗಿ ಕೊಟ್ಟಂತ ದಿನಾಂಕವನ್ನು ಹೊರತುಪಡಿಸಿ ಬಂದಿದ್ದು ಮೊದಲದಾಗಿ. ಇನ್ನು ಎರಡನೇ ದಿನವೂ ಕೂಡ ತನಿಖೆಗೆ ಬರಬೇಕು, ತಾವು ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಹೇಳ್ತಾರೆ. ಆದ್ರೆ ಇವರು ಬರಿಗೈಯಿಂದ ಬಂದಿರುವಂತದ್ದು, ಸ್ಪೆಕ್ಟ್ ಹಾಕೊಂಡ ಬರಿಗೈಯಲ್ಲಿ ಸ್ಟೈಲ್ ಆಗಿ ಬಂದ್ರು, ಒಳಗಡೆ ಹೋದ್ರು, ಒಂದಿಷ್ಟು ತನಿಖೆ ಆಯ್ತು, ಚರ್ಚೆ ಆಯ್ತು. ಅದಾದ ಬಳಿಕ ಮತ್ತೆ ಬರ್ಲಿಕ್ಕೆ ಹೇಳ್ತಾರೆ. ಏನು ಎಐ ವಿಡಿಯೋ ಮಾಡಿದಾನೆ ಈ ಸಮೀರ್ ಎಂಡಿ, ಅದಕ್ಕೆ ಬಳಕೆ ಮಾಡಿದಂತ ಎಲ್ಲಾ ತಂತ್ರಾಂಶಗಳನ್ನ ತರಬೇಕಾಗುತ್ತೆ. ಅಂದ್ರೆ ಕಂಪ್ಯೂಟರ್ಗಳಾಗಿರ್ಬೋದು, ಅದಕ್ಕೆ ಬಳಕೆ ಮಾಡಿದ ಬೋರ್ಡ್ಗಳಾಗಿರ್ಬೋದು, ಇನ್ನು ರ್ಯಾಮ್ಗಳಾಗಿರ್ಬೋದು. ಅಂದ್ರೆ ಎಐ ಅಂದ್ರೆ ಸಿಸ್ಟಮ್ನೇ ಬೇರೆ ವ್ಯವಸ್ಥೆ ಇರುತ್ತೆ. ಅಂತಹ ಬಳಕೆ ಮಾಡಿದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆ ಎಐನ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ ಆಗುವಂಥದ್ದು. ಕಾಮನ್ ಆಗಿ ಇರುವಂತಹ ಕಂಪ್ಯೂಟರ್ಗಳಲ್ಲಿ ಎಐ ವಿಡಿಯೋ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಆ ಒಂದು ಸಿಸ್ಟಮ್ಗಳನ್ನ ತೆಗೆದುಕೊಂಡು ಬರಬೇಕು. ಲ್ಯಾಪ್ಟಾಪ್ ಅಥವಾ ಎಲ್ಲಿ ಯಾವ ರೀತಿಯಾಗಿ ಬಳಕೆ ಮಾಡ್ಕೊಂಡಿದ್ರಿ ಅವೆಲ್ಲ ಸೂಚನಾಂಶಗಳನ್ನ ತೆಗೆದುಕೊಂಡು ಬರಬೇಕು ಮತ್ತು ಅದನ್ನ ನಮಗೆ ಒಪ್ಪಿಸಬೇಕು ಅಂತ ಹೇಳಿದ್ರು. ಅಂದ್ರೆ ಮೊಬೈಲ್ ಯಾವೆಲ್ಲ ರೀತಿ ಎಡಿಟಿಂಗ್ ಮಾಡ್ತಾ ಇದ್ರಿ, ಯಾವೆಲ್ಲ ಇದೆಲ್ಲ ಹೇಳಿದ್ರು. ಅದನ್ನ ಅವತ್ತು ಹೇಳಾದ ನಂತರ ಮರುದಿನ ಮತ್ತೆ ತನಿಖೆಗೆ ಹಾಜರಾಗಬೇಕಿತ್ತು. ಆರೋಗ್ಯದ ನೆಪ ಒಟ್ಟಿರುವಂತದ್ದು, ಅಂದ್ರೆ ತನಿಖೆಗೆ ಹೇಳಿದಾಗಲೇ ಇವರಿಗೆ ಆರೋಗ್ಯ ಸರಿ ಇರೋದಿಲ್ಲ. ಹೀಗಾಗಿ ಆರೋಗ್ಯದ ನೆಪ ಒಡ್ಡಿ ಬಿಟ್ಟಿದ್ರು. ಇವತ್ತಾಗಲೇ 12 ಗಂಟೆ ಆಗ್ತಾ ಬಂತು. ಇವತ್ತು ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಅವ್ರು ಬಂದು ಇವತ್ತು ಕೂಡ ತನಿಖೆಗೆ ಹಾಜರಾಗಲೇಬೇಕು. ಅಂದ್ರೆ ಎಸ್ಐಟಿಲಿ ಪ್ರಮುಖವಾಗಿ ಇದರಿಂದಾನೇ ಪ್ರಾರಂಭವಂತ ತನಿಖೆ ಇದಾಗಿತ್ತು. ತಲೆಬುಡಿಗೆ ಪ್ರಕರಣಕ್ಕೆ ಆಗಿರ್ಬೋದು, ಈ ಭೀಮಾ ಅನ್ನೋ ಸೃಷ್ಟಿ ಏನ್ ಮಾಡಿದ್ರು ಎಲ್ಲಿ, ಅದೆಲ್ಲವೂ ಪ್ರಾರಂಭ ಆಗಿದ್ದೆ, ತನಿಖಾ ಆರಂಭ ಆಗಿದ್ದೆ ಈ ಎಐ ವಿಡಿಯೋ ಇಂದ ಅಂತ ಹೇಳಿ ಈಗ ಸದ್ಯಕ್ಕೆ ಅವ್ರ ಮೇಲೆ ಕೂಡ ಕಂಪ್ಲೇಂಟ್ ಆಗಿತ್ತು. 3 ದಾಖಲೆ ಅಂದ್ರೆ ಕಂಪ್ಲೇಂಟ್ಗಳು ದಾಖಲಾಗಿತ್ತು. ಹೀಗಾಗಿ ಧರ್ಮಸ್ಥಳದ ಠಾಣೆಗೆ ಆಗಿತ್ತು. ಹೀಗಾಗಿ ಬೆಳತಂಗಡಿ ಠಾಣೆಗೆ ಬರ್ತೇನೆ, ಧರ್ಮಸ್ಥಳಕ್ಕೆ ಬರಲಿಕ್ಕೆ ಒಂದಿಷ್ಟು ನನಗೆ ಇದು ಇದೆ ಅಂತ, ಥ್ರೆಟ್ ಇದೆ ಅಂತ ಹೇಳ್ತಾರೆ. ಹೀಗಾಗಿ ಸದ್ಯಕ್ಕೆ ಎಸ್ಐಟಿ ತನಿಖೆ ಆರಂಭ ಆಗಿರುವಂತದ್ದು. ಅಲ್ಲಿಗೆ ಇವತ್ತಾದ್ರೂ ಹಾಜರಾಗ್ತಾನ ಹಾಗಾದ್ರೆ ಈ ಸಮೀರ್ ಎಂಡಿ ಅನ್ನೋದು ಕುತೂಹಲಕಾರಿಯಾಗಿರುವಂತದ್ದು. ಒಂದು ವೇಳೆ ಹಾಜರಾದ್ರೂ ಕೂಡ ಬೇಕಾದಂತ ಎಲ್ಲ ಸಾಮಗ್ರಿಗಳು, ಅಂದ್ರೆ ಎಐ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಏನೆಲ್ಲ ಬಳಕೆ ಮಾಡ್ಕೊಂಡಿದ್ರು, ಜೊತೆಗೆ ಯಾರೆಲ್ಲ ಇದ್ರು, ಮತ್ತೆ ಇದಕ್ಕೆ ಎಷ್ಟು ಹಣ ಖರ್ಚಾಯಿತು, ಈ ವಿಡಿಯೋದಲ್ಲಿ ಎಷ್ಟು ಸುಳ್ಳು ಇದೆ, ಸತ್ಯತೆ ಇದೆ, ಇದೆಲ್ಲವನ್ನ ತನಿಖೆಯಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಸಮೀರ್ ಎಂಡಿ ಕೇಳಲಾಗಿತ್ತು. ಅವೆಲ್ಲ ಪ್ರಶ್ನೆಗಳಿಗೂ ಸಮೀರ್ ಎಂಡಿ ಉತ್ತರ ಕೂಡ ನೀಡಿದ್ದ. ಇದಾದ ಬಳಿಕ ಈಗ ಬಳಕೆ ಮಾಡಿದಂತ, ಅಂದ್ರೆ ಎಐ ತಂತ್ರಜ್ಞಾನವನ್ನ ಬಳಕೆ ಮಾಡಿ ಈ ಒಂದು ವಿಡಿಯೋವನ್ನು ರೆಡಿ ಮಾಡಿದ್ದ ಷಡ್ಯಂತ್ರ ರೂಪಲಿಕ್ಕೆ, ಅವೆಲ್ಲವನ್ನ ಕೂಡ ಈಗ ತಂದು ಎಸ್ಐಟಿ ಮುಂದೆ ಅದನ್ನ ಇಡಬೇಕಂತ ಪರಿಸ್ಥಿತಿ ಉಂಟಾಗಿದೆ. ಹೀಗಾಗಿ ನಿನ್ನೆ ಕೂಡ ಬರಲು ಹೇಳಿದ್ರು. ಆರೋಗ್ಯದ ನೆಪ ಒಡ್ಡಿದ್ದ, ಆರೋಗ್ಯದ ನೆಪ ಒಡ್ಡಿ ಇದೀಗ ಬರೆದಿರಲಿಲ್ಲ. ಇವತ್ತು ಸಾಧ್ಯವಾದಷ್ಟು ಹಾಜರಾಗಲೇಬೇಕಾದಂತಹ ಸಂದರ್ಭ ಒದಗಿರುವಂತದ್ದು. ಸಾಧ್ಯವಾಗ್ತಾನೆ ಅನ್ನೋದನ್ನ ಕಾದು ನೋಡುವ ತಂತ್ರ ಇವತ್ತು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾರುತಿ ಮಾಹಿತಿಯಾಗಿ.